ಇನ್ನು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಆರೋಪಿ ದರ್ಶನ್ಗೆ ಮತ್ತೆ ಸಂಕಷ್ಟದ ದಿನಗಳು ಶುರುವಾದವಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಯಾಕೆಂದರೆ ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ಪೊಲೀಸರು ಚಿಂತನೆಯನ್ನು ನಡೆಸಿದ್ದಾರೆ. BGS ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಈಗ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ. ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಾಗಿದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕಿತ್ತಲ್ಲ, ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ. ಅದಕ್ಕೆ ಈಗ ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆರೋಗ್ಯ ತುಂಬ ಹದಗೆಟ್ಟಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸ್ಕೋಬೇಕು, ಇಲ್ಲ ಅಂತಂದರೆ ಕಾಲು ಸ್ವಾಧೀನ ಕಳ್ಕೊಬೋದು, ಕಿಡ್ನಿಗೆ ತೊಂದರೆ ಆಗ್ಬೋದು ಅಂತೆಲ್ಲ ಹೇಳಿ ಮಧ್ಯಂತರ ಜಾಮೀನು ಪಡ್ಕೊಂಡು 2 ವಾರ ಆಯಿತು. ಮೊನ್ನೆ ಬುಧವಾರಕ್ಕೆ 2 ವಾರ ಆಗೋಯ್ತು ಅವ್ರು ರಿಲೀಸ್ ಆಗಿ. ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಇವತ್ತಿಗೆ 2 ವಾರ ಆಯಿತು. ಬಟ್ ಇಲ್ಲಿ ತನಕ ಅವ್ರು ಯಾವ ಆಪ್ರೇಷನ್ನು ಮಾಡಿಸ್ಕೊಂಡಿಲ್ಲ. ಅಲ್ಲಿಗೆ ಮಧ್ಯಂತರ ಜಾಮೀನು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವ್ರು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ ಅಂದಮೇಲೆ ಜಾಮೀನು ಯಾಕೆ, ಮತ್ತೆ ಅವ್ರನ್ನ ಜೈಲಿಗೆ ಕಳಿಸಿ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಮಾಡ್ಕೋತಾರೆ. ಎಲ್ಲ ಅಂಶಗಳನ್ನು ಪರಿಗಣಿಸಿ ಸೋಮವಾರ ಅಥವಾ ಮಂಗಳವಾರ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ವಾರ ಆದಮೇಲೆ ಅದು ಅರ್ಜಿಯನ್ನು ಕೈಗೆತ್ಕೋಬೋದು ಕೋರ್ಟು. ಆಮೇಲೆ ನೋಡೋಣ ವಾದ ಪ್ರತಿವಾದ ಏನಾಗುತ್ತೆ ಅಂತ. ಅಷ್ಟರಲ್ಲೇನಾದರೂ ಇವರು ಸರ್ಜರಿ ಮಾಡಿಸ್ಕೊಂಡ್ರೆ ಈ ವಾದಕ್ಕೇನು ಪುಷ್ಟಿ ಬರಲ್ಲ. ಯಾಕೆಂದರೆ ಒಂದು ಅರ್ಥ ಮಾಡ್ಕೋಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಏನಿದೆ ಅದಕ್ಕೆ ಅದರದ್ದೇ ಆದ ವಿಧಾನ ಇರುತ್ತೆ, ಅದರದ್ದೇ ಆದ ಟೈಮ್ ಬೇಕು. ಅದಕ್ಕೆ ಕೋರ್ಟ್ ಅರ್ಜೆಂಟ್ಗೆ ಮತ್ತು ಇನ್ನೊಬ್ಬರು ಅರ್ಜೆಂಟ್ಗೋಸ್ಕರ ಮಾಡುವಂಥದ್ದಲ್ಲ. ಒಂದು ಸರ್ಜರಿ ಮಾಡಬೇಕು ಅಂತಂದರೆ ಒಬ್ಬ ರೋಗಿಯನ್ನು ಪೂರ್ವ ತಯಾರಿ ಮಾಡ್ಕೋಬೇಕಾಗತ್ತೆ, ಆ ಸರ್ಜರಿಗೆ ಅವ್ರನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ದರ್ಶನ್ ಒಂದು ವೇಳೆ ನಾನು ಆಪ್ರೇಷನ್ನೇ ಮಾಡಿಸ್ಕೊಳ್ಳಲ್ಲ ಅಂತ ಕೂತ್ರೆ ಅವಾಗ ತಪ್ಪಾಗುತ್ತೆ. ಬಟ್ ಡಾಕ್ಟ್ರೇ ಏನಾದರೂ ಅವ್ರಿಗೆ ಮೆಡಿಸಿನ್ ಕೊಟ್ಟು ರೆಡಿ ಮಾಡ್ತಾ ಇದ್ದರೆ ಸರ್ಜರಿಗೆ, ಆಗ ಈ ಪ್ರಶ್ನೆ ರೈಸ್ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಇವಾಗ ಪೊಲೀಸರು ಎತ್ತಿರ್ತಕ್ಕಂಥ ಅಂಶ ಕರೆಕ್ಟಾಗಿದೆ. ಸರ್ಜರಿನೇ ಮಾಡಿಸ್ಕೊಳ್ದೆ 2 ವಾರ ಹಾಸ್ಪಿಟ್ಲಲ್ಲಿ ಕಳೆದಿದ್ದಾರೆ. ಬಟ್ ಇವರು ಅರ್ಜಿ ಹಾಕಿ ಸುಪ್ರೀಂ ಕೋರ್ಟ್ಗೆ, ಅವರು ಆ ಅರ್ಜಿಯ ವಿಚಾರಣೆ ಕೈಗೆತ್ಕೊಳ್ಳೋ ಅಷ್ಟೊತ್ತಿಗೆ ಏನಾದರೂ ಸರ್ಜರಿ ಅಂತ ಆದರೆ ಆಗ ಈ ವಾದಕ್ಕೆ ಪುಷ್ಟಿ ಸಿಗುತ್ತಾ ಅಂತ? ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ಅಷ್ಟರ ಒಳಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಅರ್ಜಿ ಬರೋದಕ್ಕಿಂತ, ವಿಚಾರಣೆಗೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಶಸ್ತ್ರಚಿಕಿತ್ಸೆ ಏನಾದ್ರು ಆದ್ರೆ ಅದು ಮಾನ್ಯ ಮಾಡ್ಬೇಕಾ ಇಲ್ವಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಒಂದು ತೀರ್ಮಾನ ಆಗುತ್ತೆ. ಜೊತೆಗೆ ಮಾನ್ಯ ಮಾಡಿದ್ರು ಕೂಡ ಅದನ್ನ ಯಾವ ರೀತಿಯಲ್ಲಿ ಮಾನ್ಯ ಮಾಡಬೇಕು, ಯಾಕಂದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಯಾಕಂದ್ರೆ ಅವರು ಆಸ್ಪತ್ರೆಯಲ್ಲಿ ಇರುವಂತ ದಿನಗಳೇನಿರ್ತವೆ ಅದನ್ನ ಹೆಚ್ಚಿನ ದಿನಗಳಲ್ಲಿ ಬಳಕೆಯನ್ನ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಮೊತ್ತವನ್ನ ಹಾಕುವಂತ ಪ್ರಯತ್ನಗಳು ಕೂಡ ನಡೆಯುವಂಥದ್ದು. ಅದನ್ನ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು 2 ವಾರ ಆಗಿದೆ. 2 ವಾರ ಆದ್ರೂ ಕೂಡ ಫಿಸಿಯೋಥೆರಪಿಯನ್ನ ಮಾಡ್ತಾ ಇದ್ದಾರೆ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಶಸ್ತ್ರಚಿಕಿತ್ಸೆ ಯಾವಾಗ, ಆಪರೇಷನ್ ಯಾವಾಗ ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಫೈನಲ್ ದಿನಾಂಕಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ಕೋರ್ಟ್ಗೆ ಗಮನಕ್ಕೂ ಕೂಡ ತಂದಿಲ್ಲ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಅದನ್ನ ತುರ್ತು ವಿಚಾರಣೆಗೆ ತೆಗೆದುಕೊಳ್ಳುವಂಥದ್ದು ಮತ್ತು ಏನು ನ್ಯಾಯಾಂಗ ವ್ಯವಸ್ಥೆಯನ್ನ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಹೋದಾಗ ತುರ್ತು ವಿಚಾರಣೆ ಮತ್ತು ಮೆಡಿಕಲ್ ಬೋರ್ಡ್ ಮತ್ತು ಅವರ ಏನು ಜಾಮೀನನ್ನ ರದ್ದು ಮಾಡುವಂಥದ್ದು, ಈ 3 ವಿಚಾರಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಸೋಮವಾರ ಅಥವಾ ಮಂಗಳವಾರಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಇಡೀ ಪ್ರಕರಣದ ಮಾಹಿತಿಗಳನ್ನ ಇಂಗ್ಲಿಷ್ಗೆ ತರ್ಜುಮೆಯನ್ನ ಮಾಡಬೇಕು. ತರ್ಜುಮೆಯನ್ನ ಮಾಡಿದ ಬಳಿಕ ಬಹುತೇಕ ಮಂಗಳವಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಬುಧವಾರ ಅಥವಾ ಗುರುವಾರದ ಒಳಗಾಗಿ ವಿಚಾರಣೆಗೆ ಕೈ ಎತ್ತಿ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರವಿಂದ್. ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.